ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದ ಎಸ್ಐಟಿ ದಿಕ್ಕು ತಪ್ಪಿಸುವ ಕೆಲಸ ಆಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮೇಜರ್ ಟ್ವಿಸ್ಟ್. ತನಿಖೆಗೂ ಮುನ್ನ ಎರಡನೇ ದೂರುದಾರನಿಂದ ಓಡಾಟ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸಿನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದಾರೆಂಬುದಕ್ಕೆ ಕುತಂತ್ರಗಳು ಬಗೆದಷ್ಟು ಬಯಲಾಗ್ತಾ ಇವೆ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದಂತಹ ಎಸ್ಐಟಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸವೊಂದಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹೌದು, ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ಬಗ್ಗೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಬಂಗ್ಲೆಗುಡ್ಡದ 11A ಸ್ಥಳಕ್ಕೆ ಹೋಗಿರುವ ವಿಡಿಯೋ ವೈರಲ್ ಆಗಿದೆ. ಯಾರೋ ಮಂಜೇಶ್ವರದಿಂದ ಕಾಲ್ ಮಾಡಿದ್ರು. ಅವ್ರ ಹೆಸರು ಹೇಳೋದಕ್ಕೆ ಎದುರುತ್ತಿದ್ದಾರೆ. ನಾನು ನೋಡಿದ್ದೀನಿ, ನಾನು ಬರೋದಿಕ್ ಧೈರ್ಯ ಇಲ್ಲ, ಹೋರಾಟ ಎಲ್ಲ ಆಗ್ಲಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಡಿ, ನಾನು ಮುಂದೆ ಹೇಳ್ತೀನಿ, ನೀವೆಲ್ಲ ಧೈರ್ಯ ಕೊಡಿ ಅಂತ ಹೇಳಿ. ಬಂಧನ ಆದ್ರೆ ಸಾವಿರಾರು ಜನ ಬರ್ತಾರೆ ಸರ್, ಸಾವಿರಾರು ಜನ. ಕರೆಕ್ಟ್, ಅದು ಲೆಕ್ಕ ಇರಲ್ಲ ಬರುವಷ್ಟು. ಒಂದು ಕೂತಿದ್ದಾರೆ. ಇವತ್ತು ನಾವೊಂದು ಬೆಳಿಗ್ಗೆ ಹೋಗಿದ್ವಲ್ಲ, ನಾವು ಹೇಳಲಿಕ್ಕೆ ಧೈರ್ಯ ಮಾಡಿಸ್ತಾರ. ಸಣ್ಣ ಮಗನ, ಸಣ್ಣ ದನಿಯ ಮಗನೇ ಸೌಜನ್ಯನ್ನು ಅತ್ಯಾಚಾರ ಕೊಲೆ ಮಾಡಿ ಅವರೇ ಹೇಳ್ತಾರೆ. ಉಜಿರಿಯಲ್ಲಿ 9ನೇ ತಾರೀಕು 9 ಗಂಟೆಗೆಲ್ಲ ಕೂತು ಕೇರ್ ಮಾಡ್ತಾ ಇದ್ದಂತ ಅಲ್ವಾ ಸರ್? ನೋಡಿದಂತವ್ರು ಇದಾರಲ್ಲ ಅಲ್ಲವಾ? ಇನ್ನು ಇದಕ್ಕಿಂತ ಜಾಸ್ತಿ ಏನ ಬೇಕಾ? ಎಸ್ಐಟಿ ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಯೂಟ್ಯೂಬರ್ ಒಬ್ಬನ ಜೊತೆಗೆ ಹೋಗ್ತಿದ್ದ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಅಲ್ಲದೆ ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಎಸ್ಐಟಿಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ, ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಂತೆ. ರಾತ್ರಿ ಅಂದ್ರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ, ಹಾಗಾದ್ರೆ ಮುಸುಕು ಮ್ಯಾನಿಗೆ ಏನಾದ್ರು ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು ಎಸ್ಐಟಿ ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದ್ರೆ ಎಸ್ಐಟಿ ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸ್ಟೆಲ್ಲಾ ಅವರಿಗೆ ನೆನೆಸಿದ್ದಾರೆ. ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದ್ರೆ 11 ಆದ ಬಳಿಕ 11A ಅನ್ನುವಂತ ಒಂದು ಜಾಗವನ್ನು ತೋರಿಸಿರ್ತಾರೆ. ಅಂದ್ರೆ ಮೊದಲೇ ಗೊತ್ತಿತ್ತು ಹಾಗಾದ್ರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ. ಯಾರು ತಂದು ಬುರುಡೆಯನ್ನು ಹಾಕಿದ್ರು ಒಂದಿಷ್ಟು ಜಾಗಗಳಲ್ಲಿ, ಅಂದ್ರೆ ಅದು ಒಂದಿಷ್ಟು ಸುದ್ದಿನ ಮಾಡಿದ್ವಿ ಆ ಕ್ಷಣದಲ್ಲಿ. ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪಳವಳಿಕೆಗಳು ಬಿದ್ದಿದ್ದು ಅಂತ. ಸದ್ಯ ಅದೆಲ್ಲ ಫಾರೆನ್ಸಿಕ್ ರಿಪೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಸರಮಾಲೆಗೆ ಮತ್ತೊಂದು ಕೃತ್ಯ ಸೇರ್ಪಡೆಯಾಗಿದೆ. ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂತದ್ದು. ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದ್ರೆ ಯೂಟ್ಯೂಬರ್ ಮತ್ತು ಏನು ದೂರುದಾರರು ಹೋಗಿದ್ರ, ಹಾಗಾದ್ರೆ ಅಲ್ಲಿ ಇದ್ದಂತ ಶವ ಯಾರದ್ದು, ದಾಖಲೆಗಳಿಲ್ಲವ, ಅದೆಲ್ಲವನ್ನ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂತದ್ದು. ಆದ್ರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ. ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ತೆಗೆದುಕೊಳ್ಳುತ್ತೋ ಕಾದ್ ನೋಡುವಂತ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದ ಎಸ್ಐಟಿ ದಿಕ್ಕು ತಪ್ಪಿಸುವ ಕೆಲಸ ಆಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮೇಜರ್ ಟ್ವಿಸ್ಟ್. ತನಿಖೆಗೂ ಮುನ್ನ ಎರಡನೇ ದೂರುದಾರನಿಂದ ಓಡಾಟ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸಿನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದಾರೆಂಬುದಕ್ಕೆ ಕುತಂತ್ರಗಳು ಬಗೆದಷ್ಟು ಬಯಲಾಗ್ತಾ ಇವೆ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದಂತಹ ಎಸ್ಐಟಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸವೊಂದಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ.
ಹೌದು, ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ಬಗ್ಗೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಬಂಗ್ಲೆಗುಡ್ಡದ 11A ಸ್ಥಳಕ್ಕೆ ಹೋಗಿರುವ ವಿಡಿಯೋ ವೈರಲ್ ಆಗಿದೆ. ಯಾರೋ ಮಂಜೇಶ್ವರದಿಂದ ಕಾಲ್ ಮಾಡಿದ್ರು, ಅವ್ರ ಹೆಸರು ಹೇಳೋದಕ್ಕೆ ಎದುರುತ್ತಿದ್ದಾರೆ. ನಾನು ನೋಡಿದ್ದೀನಿ, ನಾನು ಬರೋದಿಕ್ ಧೈರ್ಯ ಇಲ್ಲ, ಹೋರಾಟ ಎಲ್ಲ ಆಗ್ಲಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಡಿ, ನಾನು ಮುಂದೆ ಹೇಳ್ತೀನಿ, ನೀವೆಲ್ಲ ಧೈರ್ಯ ಕೊಡಿ ಅಂತ ಹೇಳಿ. ಇವರೊಂದು ಬಂಧನ ಆದ್ರೆ ಸಾವಿರಾರು ಜನ ಬರ್ತಾರೆ ಸರ್, ಸಾವಿರಾರು ಜನ. ಕರೆಕ್ಟ್. ಅದು ಲೆಕ್ಕ ಇರಲ್ಲ ಬರುವಷ್ಟು ನಿಜ ಸರ್. ಮುಂದೆ ಕೂತಿದ್ದಾರೆ. ಇವತ್ತು ನಾವು ಒಂದು ಬೆಳಿಗ್ಗೆ ಹೋಗಿದ್ವಲ್ಲ, ನಾವು ಹೇಳಲಿಕ್ಕೆ ಧೈರ್ಯ ಮಾಡಿಸ್ತಾರ. ನಿಜ ನಿಜ. ಸಣ್ಣ ದನಿಯ ಮಗನೇ ಸೌಜನ್ಯನ್ನು ಅತ್ಯಾಚಾರ ಕೊಲೆ ಮಾಡಿ ಅವರೇ ಹೇಳ್ತಾ ಇದ್ದಾರೆ. ಗೊತ್ತು. ಉಜಿರಿಯಲ್ಲಿ 9ನೇ ತಾರೀಕು 7-8 ಕೂತು ಕೇರ್ ಮಾಡ್ತಾ ಇದ್ದ ಅಂತ ಅಲ್ವಾ ಸರ್? ನೋಡ್ದಂತವ್ರು ಇದಾರಲ್ಲ ಸರ್. ಅಲ್ಲವಾ? ಇನ್ನು ಇದಕ್ಕಿಂತ ಜಾಸ್ತಿ ಏನ ಬೇಕಾ? ನಿಜ ಸರ್. ಎಸ್ಐಟಿ ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಯೂಟ್ಯೂಬರ್ ಒಬ್ಬನ ಜೊತೆಗೆ ಹೋಗ್ತಿದ್ದ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಅಲ್ಲದೆ ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಎಸ್ಐಟಿಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ, ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರಂತೆ. ರಾತ್ರಿ ಅಂದ್ರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ? ಹಾಗಾದ್ರೆ ಮುಸುಕುಮ್ಯಾನಿಗೆ ಏನಾದ್ರು ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು ಎಸ್ಐಟಿ ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣುತ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದ್ರೆ ಎಸ್ಐಟಿ ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸ್ಟೆಲ್ಲಾ ವರ್ಗೀಸಿ ನೆನೆಸಿದ್ದಾರೆ. ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದ್ರೆ 11 ಆದ ಬಳಿಕ 11A ಅನ್ನುವಂತ ಜಾಗವನ್ನು ತೋರಿಸಿರ್ತಾರೆ. ಅಂದ್ರೆ ಮೊದಲೇ ಗೊತ್ತಿತ್ತು ಹಾಗಾದ್ರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ. ಯಾರು ತಂದು ಬುರುಡೆಯನ್ನು ಹಾಕಿದ್ರು? ಒಂದಿಷ್ಟು ಜಾಗಗಳಲ್ಲಿ ಅಂದ್ರೆ ಅದು ಒಂದಿಷ್ಟು ಸುದ್ದಿನ ಮಾಡಿದ್ವಿ. ಆ ಕ್ಷಣದಲ್ಲಿ ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪೊಲಟಗಳು ಬಿದ್ದಿದ್ವು ಅಂತ. ಸದ್ಯ ಅದೆಲ್ಲ ಫೋರೆನ್ಸಿಕ್ ರಿಪೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಸರಮಾಲೆಗೆ ಮತ್ತೊಂದು ಕೃತ್ಯ ಸೇರ್ಪಡೆಯಾಗಿದೆ. ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂತದ್ದು. ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದ್ರೆ ಯೂಟ್ಯೂಬರ್ ಮತ್ತು ಏನು ದೂರುದಾರರು ಹೋಗಿದ್ರ? ಹಾಗಾದ್ರೆ ಅಲ್ಲಿ ಇದ್ದಂತ ಶವ ಯಾರದ್ದು, ದಾಖಲೆಗಳಿದಾವ, ದಾಖಲೆಗಳಿಲ್ಲವ, ಅದೆಲ್ಲವನ್ನ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂತದ್ದು. ಆದ್ರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ. ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ತುಷ್ಟನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡುವಂತ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದ ಎಸ್ಐಟಿ ದಿಕ್ಕು ತಪ್ಪಿಸುವ ಕೆಲಸ ಆಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಮೇಜರ್ ಟ್ವಿಸ್ಟ್. ತನಿಖೆಗೂ ಮುನ್ನ ಎರಡನೇ ದೂರುದಾರನಿಂದ ಓಡಾಟ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸಿನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮಾಡಿದ್ದಾರೆಂಬುದಕ್ಕೆ ಕುತಂತ್ರಗಳು ಬಗೆದಷ್ಟು ಬಯಲಾಗ್ತಾ ಇವೆ. ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಹೋಗ್ತಿದೆ. ಈ ಮಧ್ಯೆ ಅಸ್ಥಿಪಂಜರ ಹುಡುಕಾಟದಲ್ಲಿದ್ದಂತಹ ಎಸ್ಐಟಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವ ಕೆಲಸವೊಂದಾಗಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹೌದು, ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರದ ಬಗ್ಗೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಬಂಗ್ಲೆಗುಡ್ಡದ 11A ಸ್ಥಳಕ್ಕೆ ಹೋಗಿರುವ ವಿಡಿಯೋ ವೈರಲ್ ಆಗಿದೆ. ಯಾರೋ ಮಂಜೇಶ್ವರದಿಂದ ಕಾಲ್ ಮಾಡಿದ್ರು, ಅವ್ರ ಹೆಸರು ಹೇಳೋದಕ್ಕೆ ಎದುರುತ್ತಿದ್ದಾರೆ. ನಾನು ನೋಡಿದ್ದೀನಿ, ನಾನು ಬರೋದಿಕ್ ಧೈರ್ಯ ಇಲ್ಲ, ಹೋರಾಟ ಎಲ್ಲ ಆಗ್ಲಿ, ಅವ್ರನ್ನ ಅರೆಸ್ಟ್ ಮಾಡ್ಕೊಡಿ, ನಾನು ಮುಂದೆ ಹೇಳ್ತೀನಿ, ನೀವೆಲ್ಲ ಧೈರ್ಯ ಕೊಡಿ ಅಂತ ಹೇಳಿ. ಇವರೊಂದು ಬಂಧನ ಆದ್ರೆ ಸಾವಿರಾರು ಜನ ಬರ್ತಾರೆ ಸರ್, ಸಾವಿರಾರು ಜನ. ಕರೆಕ್ಟ್. ಅದು ಲೆಕ್ಕ ಇರಲ್ಲ ಬರುವಷ್ಟು ಮುಂದೆ ಕೂತಿದ್ದಾರೆ. ಇವತ್ತು ನಾವು ಒಂದು ಬೆಳಿಗ್ಗೆ ಹೋಗಿದ್ವಲ್ಲ, ನಾವು ಹೇಳಲಿಕ್ಕೆ ಧೈರ್ಯ ಮಾಡಿಸ್ತಾರ. ಸಣ್ಣ ದನಿಯ ಮಗನೇ ಸೌಜನ್ಯನ್ನು ಅತ್ಯಾಚಾರ ಕೊಲೆ ಮಾಡಿ ಅವರೇ ಹೇಳ್ತಾ ಇದ್ದಾರೆ. ಗೊತ್ತು. ಉಜಿರಿಯಲ್ಲಿ 9ನೇ ತಾರೀಕು 7-8 ಕೂತು ಕೇರ್ ಮಾಡ್ತಾ ಇದ್ದ ಅಂತ ಅಲ್ವಾ ಸರ್? ನೋಡ್ದಂತವ್ರು ಇದಾರಲ್ಲ ಸರ್. ಅಲ್ಲವಾ? ಇನ್ನು ಇದಕ್ಕಿಂತ ಜಾಸ್ತಿ ಏನ ಬೇಕಾ? ಎಸ್ಐಟಿ ತನಿಖೆಗೂ ಮುನ್ನ ಎರಡನೇ ದೂರುದಾರ ಜಯಂತ್ ಯೂಟ್ಯೂಬರ್ ಒಬ್ಬನ ಜೊತೆಗೆ ಹೋಗ್ತಿದ್ದ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಅಲ್ಲದೆ ಬಂಗ್ಲೆಗುಡ್ಡದ 11A ಸ್ಪಾಟ್ ಗುರುತಿಸಿದ್ದು ಯಾರು ಎಂಬ ಚರ್ಚೆ ಇದೀಗ ಶುರುವಾಗಿದೆ. ಎಸ್ಐಟಿಯ ತನಿಖೆ ಆರಂಭ ಆಗುವ 2 ತಿಂಗಳ ಹಿಂದಷ್ಟೇ ಒಂದಿಷ್ಟು ಯೂಟ್ಯೂಬರ್ ಆಗಿರ್ಬೋದು ಮತ್ತು ಜಯಂತ್ ಅನ್ನುವ ವ್ಯಕ್ತಿ ಏನಿದ್ದಾರೆ ಸದ್ಯಕ್ಕೆ ದೂರುದಾರ,
ಅವರು ಕೂಡ ಈ ಒಂದು ಜಾಗಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರಂತೆ. ರಾತ್ರಿ ಅಂದ್ರೆ ಸಂಜೆ ಸಮಯದಲ್ಲಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಆ ರಾತ್ರಿ ಅವನಿಗೆ ಕಿರುಕುಳ ನೀಡಲಾಯ್ತಾ, ಹಾಗಾದ್ರೆ ಮುಸುಕು ಮ್ಯಾನಿಗೆ ಏನಾದ್ರು ಕಿರುಕುಳ ನೀಡಲಾಯ್ತಾ? ಹೀಗಾಗಿ ಈ ಪ್ರಕರಣ ತನಿಖೆ ಹಚ್ಚಲಿಕ್ಕೆ ಪೊಲೀಸರು ಮತ್ತು ಎಸ್ಐಟಿ ತಂಡ ಹೆಣಗಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಒಂದೊಂದು ರೀತಿಯಲ್ಲಿ ತನಿಖಾ ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಿರುವಂತಹ ಈ ಗುಡ್ಡದ ಬಂಗ್ಲೆ ಅನ್ನುವ ಜಾಗದ ಒಳಗಡೆ ಹೋಗ್ತಾರೆ. ಆದ್ರೆ ಎಸ್ಐಟಿ ತನಿಖೆಯ ಅಧಿಕಾರಿಗಳು ಹೋಗ್ಲಿಕ್ಕೂ ಮುಂಚೆ ಮಾಧ್ಯಮಗಳಿಗೆ ನಿರ್ಬಂಧ ಇರೋ ರೀತಿಯಲ್ಲಿ ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ತನಿಖೆಯನ್ನು ಪ್ರಾರಂಭ ಮಾಡಿತ್ತು. ಅಂತಹ ವಿಚಾರದಲ್ಲಿ ಇದೀಗ ನಂಬರ್ 11 ಆದ ನಂತರ ಮತ್ತೆ ಒತ್ತಾಯಪೂರ್ವಕರಿಗೆ ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಸ್ಟೆಲ್ಲಾ ಅವರಿಗೆ ನೆನೆಸಿದ್ದಾರೆ. ಅವರಿಗೆ ಪ್ರಮುಖವಾಗಿ ಬೇಡಿಕೆ ಇಟ್ಟಿದ್ದಂತೆ. ಅಂದ್ರೆ 11 ಆದ ಬಳಿಕ 11A ಅನ್ನುವಂತ ಜಾಗವನ್ನು ತೋರಿಸಿರ್ತಾರೆ. ಅಂದ್ರೆ ಮೊದಲೇ ಗೊತ್ತಿತ್ತು ಹಾಗಾದ್ರೆ ಇಲ್ಲಿ ಬುರುಡೆ ಇದ್ದಿತ್ತು ಅಂತ ಹೇಳಿ. ಯಾರು ತಂದ ಬುರುಡೆಯನ್ನು ಹಾಕಿದ್ರು ಒಂದಿಷ್ಟು ಜಾಗಗಳಲ್ಲಿ, ಅಂದ್ರೆ ಅದು ಒಂದಿಷ್ಟು ಸುದ್ದಿನ ಮಾಡಿದ್ವಿ ಆ ಕ್ಷಣದಲ್ಲಿ. ಮರದಲ್ಲಿ ಒಂದಿಷ್ಟು ಹಗ್ಗ ಇತ್ತು, ಕೆಳಗಡೆ ಒಂದಿಷ್ಟು ಪೊಲಟಗಳು ಬಿದ್ದಿದ್ದು ಅಂತ. ಸದ್ಯ ಅದೆಲ್ಲ ಫಾರೆನ್ಸಿಕ್ ರಿಪೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಸರಮಾಲೆಗೆ ಮತ್ತೊಂದು ಕೃತ್ಯ ಸೇರ್ಪಡೆಯಾಗಿದೆ. ಯೂಟ್ಯೂಬರ್ ಒಬ್ಬ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಇದೀಗ ಅತಿ ಹೆಚ್ಚು ವೈರಲ್ ಆಗ್ತಾ ಇರುವಂತದ್ದು. ತನಿಖಾಧಿಕಾರಿಗಳು ಹೋಗುವ ಮೊದಲೇ ಈ ಜಾಗಕ್ಕೆ ಹಾಗಾದ್ರೆ ಯೂಟ್ಯೂಬರ್ ಮತ್ತು ಏನು ದೂರದಾರರು ಹೋಗಿದ್ರ, ಹಾಗಾದ್ರೆ ಅಲ್ಲಿ ಇದ್ದಂತ ಶವ ಯಾರದ್ದು, ದಾಖಲೆಗಳಿಲ್ಲವ, ಅದೆಲ್ಲವನ್ನ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗ ಆಗಬೇಕಾಗಿರುವಂತದ್ದು. ಆದ್ರೆ ಅದಕ್ಕೂ ಮುಂಚೆ ಒಳಗಡೆ ಹೋಗಿದ್ದಾರೆ. ಇದು ಯಾವ ಮಟ್ಟಿಗೆ ಒಂದಿಷ್ಟು ತನಿಖೆಯ ಆಯಾಮಗಳನ್ನ ಬದಲಾವಣೆ ಮಾಡಿಕೊಳ್ಳುತ್ತೋ, ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತಷ್ಟು ತುಷ್ಟನ್ನು ತೆಗೆದುಕೊಳ್ಳುತ್ತೋ ಕಾದ್ ನೋಡುವಂತ ವಿಷಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.